ಪ್ರಾರ್ಥನೆ ಎಂಬ ಸೇತುವೆಯಿಂದ ಜೀವನದ ಕಷ್ಟ ಸಮಸ್ಯೆಗಳು ನಿವಾರಣೆ. ಮಾತಾಜಿ ತ್ಯಾಗಮಯಿ ಹೇಳಿಕೆ. ನಿತ್ಯ ಜೀವನದಲ್ಲಿ ಪ್ರಾರ್ಥನೆಯನ್ನು ರೂಢಿಸಿಕೊಳ್ಳುವುದರಿಂದ ಬದುಕಿನ ಕಷ್ಟ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ತಿಳಿಸಿದರು. ಶಿವನಗರದ ಸದ್ಭಕ್ತರಾದ ಶ್ರೀಮತಿ ಲೀಲಾವತಿ ಬಸವರಾಜ್ ಅವರ ಶ್ರೀ ನಿಲಯದಲ್ಲಿ ಶ್ರೀಮಾತೆ ಶಾರದಾದೇವಿಯವರ 173ನೇ ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ಮನೆ ಮನೆಗೆ ಶಾರದಾ ಮಾತೆ ಪ್ರಚಾರ ಆಂದೋಲನ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನವನ್ನ ನೀಡಿದರು. ಶ್ರೀಮಾತೆ ಶಾರದಾದೇವಿಯವರ ಸಂದೇಶಗಳ ಬಗ್ಗೆ ಪ್ರವಚನವನ್ನ ನೀಡಿದರು. ಸತ್ಸಂಗದ ಆರಂಭದಲ್ಲಿ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ವಿಶೇಷ ಗಾನ ಪ್ರವಚನಗಳನ್ನು ನಡೆಸಿಕೊಟ್ಟರು. ಸತ್ಸಂಗದ ಕೊನೆಯಲ್ಲಿ ದಿವ್ಯತ್ರಿಯರಿಗೆ ಮಂಗಳಾರತಿ ಮತ್ತು ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲೀಲಾವತಿ ಬಸವರಾಜ್, ರೂಪಾ, ಗೌರಮ್ಮ, ಗಂಗಮ್ಮ, ಸುಮಕ್ಕ, ಮಂಜುನಾಥ್, ಗೀತಾ, ನಾಗರಾಜ್, ಸುಜಾತ, ನಾಗವೇಣಿ, ಮಮತಾ, ಮನ್ವಿತ್, ಭಾಗ್ಯ, ಸವಿತಾ ಹಾಗೂ ಲಾವಣ್ಯ, ರತ್ನ, ಜ್ಯೋತಿ, ಸತೀಶ್, ಕಾಲುವೇಳಿ, ಫಾಲಕ, ಪಾರ್ವತಮ್ಮ, ಜಯಮ್ಮ, ಎಚ್ ಲಕ್ಷ್ಮೀ ದೇವಮ್ಮ, ರಂಗಮ್ಮ, ವೀರಮ್ಮ, ಯತೀಶಂ ಸಿದ್ದಾಪುರ್, ಜಿ ಯಶೋಧ, ಪ್ರಕಾಶ್, ಅಂಬಿಕಾ, ಲತಾ, ಪಂಕಜ, ಸರಸ್ವತಿ, ದ್ರಾಕ್ಷಾಯಣಿ, ವಿಜಯಲಕ್ಷ್ಮಿ, ರಶ್ಮಿ, ರಮೇಶ್, ರಶ್ಮಿ, ವಸಂತ್, ಶೈಲಜಾ, ಕೃಷ್ಣವೇಣಿ, ಸಂಗೀತಾ, ಶಾರದಮ್ಮ, ಶಾಂತಮ್ಮ, ನಾಗರತ್ನಮ್ಮ, ಕವಿತಾ, ಉಷಾ, ಶ್ರೀನಿವಾಸ್, PS ಮಾಣಿಕ್ಯ, ಸತ್ಯನಾರಾಯಣ್, ಗೀತಾ, ವೆಂಕಟೇಶ್, ಭಾಗ್ಯಲಕ್ಷ್ಮಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ನಾರಾಯಣಿ ನಮೋಸ್ತುತೆ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಅಂದ್ರೆ ಬೌದ್ಧ ಮಠ ವಿಹಾರಗಳಲ್ಲಿ ಇದ್ದುಕೊಂಡು ಸಾಧನೆ, ತಪಸ್ಸು, ಸೇವೆಯಲ್ಲಿ ತೊಡಗಿರುವುದನ್ನು ನೋಡಿ ಶ್ರೀಮಾತೆಯವರಿಗೆ ತಮ್ಮ 16 ಜನ ಸನ್ಯಾಸಿ ಶಿಷ್ಯರ ನೆನಪಾಗುತ್ತೆ. ಶ್ರೀಮಾತೆಯವರು ಕಣ್ಣೀರು ತುಂಬಿ ಶ್ರೀರಾಮಕೃಷ್ಣರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಭು, ನೀವು ಬಂದ್ರಿ, ಅದ್ಭುತವಾಗಿ ಲೀಲೆಯಾಡಿದ್ರಿ, ಹೊರಟು ಹೋದ್ರಿ. ಇಷ್ಟೇ ಆದ್ರೆ ಈ ದುಃಖಪೂರ್ಣವಾದ ಜಗತ್ತಿಗೆ ನೀವು ಬಂದುದಾದರೂ ಏತಕ್ಕೆ? ನಿಮ್ಮ ಹೆಸರಿನಲ್ಲಿ ಗೃಹತ್ಯಾಗ ಮಾಡಿ ಬಂದಂತಹ ತ್ಯಾಗಿಗಳು ಒಂದು ತುತ್ತು ಅನ್ನಕ್ಕಾಗಿ ಅಲೆದಾಡುವುದನ್ನು ನೋಡ್ಲಿಕ್ಕೆ ನನಗಾಗಲ್ಲ. ಅವರೆಲ್ಲರೂ ಒಂದು ಸ್ಥಳದಲ್ಲಿ ಸುರಕ್ಷಿತವಾಗಿ ಇದ್ದುಕೊಂಡು ಜಗತ್ತಿನಲ್ಲಿ ನೊಂದು ಬೆಂದು ಬಂದಂತಹ ಜನರಿಗೆ ಶಾಂತಿ, ಸಮಾಧಾನ, ಮಾರ್ಗದರ್ಶನವನ್ನು ನೀಡುವಂತಾಗಬೇಕು. ಅದಕ್ಕಾಗಿ ನೀವು ಬಂದವರಲ್ವೇ ಎಂದು ಶ್ರೀಮಾತೆಯವರು ಪ್ರಾರ್ಥನೆ ಮಾಡ್ತಾರಂತೆ. ಪ್ರಾರ್ಥನೆ ಅಕ್ಷರಶಃ ಪೂರ್ಣ ಆಗುತ್ತೆ. ಮುಂದೆ ಶ್ರೀಮಾತೆಯವರ ಪ್ರಾರ್ಥನೆಯೇ ಶ್ರೀರಾಮಕೃಷ್ಣರ ಸಂಕಲ್ಪ ಶಕ್ತಿಯೇ. ಪ್ರಾರ್ಥನೆ ಇದೆಯಲ್ಲ, ಅದು ನಮಗೂ ಭಗವಂತನಿಗೂ ಇರುವಂತಹ ಲಿಂಕ್, ಸಂಬಂಧ. ಭಗವಂತನ ಜೊತೆ ನಾವು ಮಾತನಾಡೋದು ಪ್ರಾರ್ಥನೆ. ಪ್ರಾರ್ಥನೆ ಅಂದ್ರೆ ಬೇಡುವುದು ಅಂತ ಖಂಡಿತ ಅರ್ಥ ಅಲ್ಲ. ಭಗವಂತನ ಜೊತೆ ನಾವು ಸಂವಾದವನ್ನು ಮಾಡುವುದು. ಹೃತ್ಪೂರ್ವಕವಾದ ಪ್ರಾರ್ಥನೆಗೆ, ಹೃದಯಾಂತರಾಳದ ವ್ಯಾಕುಲತೆಯಿಂದ ಕೂಡಿದ ಪ್ರಾರ್ಥನೆಗೆ ಅದ್ಭುತವಾದ ಶಕ್ತಿ ಇದೆ. ಇದನ್ನು ಶ್ರೀಮಾತೆಯವರು ತಮ್ಮ ಜೀವನದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಓದಬೇಕು, ಯಾವುದಾದ್ರೂ ಸರಿ, ಅದು ಶಾರದಾದೇವಿ ಜೀವನ ಗಂಗಾ ಆದರೂ ಸರಿ, ಶ್ರೀ ಯುಗಾವತಾರ ರಾಮಕೃಷ್ಣ ಆದರೂ ಸರಿ, ಯಾವ ಗ್ರಂಥ ಬೇಕಿದ್ರೂ ಸರಿ, ಪ್ರತಿದಿನ 10 ನಿಮಿಷ ಓದಬೇಕು. ಆಮೇಲೇನೋ ಲಾಸ್ಟ್ ಏನೋ ಪ್ರತಿದಿನ ಜಪ ಧ್ಯಾನ ಮಾಡಬೇಕು. ಬೆಳಿಗ್ಗೆ ಒಮ್ಮೆ, ಸಂಜೆ ಒಮ್ಮೆ.
ಹೀಗೆ ನಮ್ಮ ಜೀವನದಲ್ಲಿ ಈ 4 ಅಂಶಗಳು ಸೇರಿಕೊಳ್ಳುವುದರ ಮೂಲಕ ಸರ್ವತೋಮುಖ ವಿಕಾಸ ಆಗತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇದನ್ನು ನಾವು 4 ಯೋಗಗಳ ಸಮನ್ವಯ ಅಂತ ಹೇಳ್ತೀವಿ. ಇದನ್ನು ನಮ್ಮ ಶ್ರೀಮಾತೆಯವರು ನಮಗೆ ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಅನ್ನುವುದನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಶ್ರೀಮಾತೆಯವರ ಸಂದೇಶ ಮೊದಲನೇದಾಗಿ ಅವ್ರು ಹೇಳ್ತಾರೆ, ಯಾವಾಗಲೂ ಕೆಲಸ ಕಾರ್ಯ ಮಾಡ್ತಾ ಇರಬೇಕು. ಕೆಲಸ ಕಾರ್ಯ ಮಾಡದಿದ್ರೆ ಮನುಷ್ಯ ಆಲಸಿ ಆಗ್ತಾನೆ. ಆಲಸಿಯ ಮನಸ್ಸಿನಲ್ಲಿ ದುರ್ವಿಚಾರಗಳೆಲ್ಲ ಬರುತ್ತವೆ. ಸುಮ್ಮನೆ ಕೂತ್ಕೊಂಡ್ರೆ ಕೆಟ್ಟ ವಿಚಾರಗಳೆಲ್ಲ ಮನಸ್ಸಿಗೆ ಬಂದು ಅವನು ಅಶಾಂತಿಗೆ ಒಳಗಾಗ್ತಾನೆ. ಶ್ರೀಮಾತೆಯವರು ಹೇಳ್ತಾರೆ, ಒಬ್ಬ ಶಿಷ್ಯ ನಾನು ತಪಸ್ಸು ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಶ್ರೀಮಾತೆಯವ್ರ ಹತ್ರ ಹೇಳ್ತಾನೆ. ಆಗ ಶ್ರೀಮಾತೆಯವ್ರು ಹೇಳ್ತಾರೆ, ನೋಡಪ್ಪ, ನೀನು ತಪಸ್ಸು ಮಾಡ್ಲಿಕ್ಕೆ ಅಂತ ಹೋಗಿ ಕೂತ್ಕೊಂಡ್ರೆ ಕೆಟ್ಟ ವಿಚಾರಗಳೆಲ್ಲ ಮನಸ್ಸಿಗೆ ಬರುತ್ತವೆ. ಅದಕ್ಕಾಗಿ ಮೊದಲು ಭಗವಂತನ ಕೆಲಸವನ್ನು ಸ್ವಲ್ಪ ಮಾಡು, ಅದರಿಂದ ಮನಸ್ಸು ಚೆನ್ನಾಗಿರುತ್ತೆ. ಶ್ರೀಮಾತೆಯವರ ತಾತ್ಪರ್ಯ ಏನು ಅಂದ್ರೆ, ನಾವು ಯಾವಾಗ್ಲೂ ಕೆಲಸ ಕಾರ್ಯ ಮಾಡ್ತಾ ಇರ್ಬೇಕು. ಸಾರದೆ ಶುಭದೆ ಗೋಮಾರೆ ಗೋಮಾರೆ ಖಾರೆ ಸಾರದೆ ಶುಭದೆ ಜ್ಞಾನ ಭಕತಿರೆ ಜ್ಞಾನದೆ ಮಾ ಜ್ಞಾನದೆ ಗೋಮಾರೆ ಖಾರೆ ಸಾರದೆ ಶುಭದೆ गोमारे खारे सारदे शुभदे दे गोमारे खारे सारदे शुभदे दिन जाय आयो जाय दिन जाय आयो जाय देखते देखते दिन जाए आयो जा देखते देखते हार कभी देवी देखा बोल गो मावर दे हार कभी देवी देखा बोल गो मावर दे बोल गो मावर दे देखा दे सारदे शुभदे देखो माँ देखा दे सारदे शुभदे ज्ञान भक्ति दे ज्ञान दे माँ ज्ञान दे देखो माँ देखा दे सारदे शुभदे ಹಾಗೆ ತಗೊಳ್ಳುವವರಲ್ಲ. ಶ್ರೀಮಾತೆಯವರು ಸರ್ವಸಂಗ ಪರಿತ್ಯಾಗಿಯಾದ ಶ್ರೀರಾಮಕೃಷ್ಣರ ಆದ್ಯಾಶಕ್ತಿ. ಹಾಗಂತ ಇದ್ದಕ್ಕಿದ್ದಾಗಿ ನೇರವಾಗಿ ಬೇಡ ಅಂತ ಹೇಳಿದ್ರೆ ರಾಜನಿಗೆ ಅಪಮಾನ ಅನ್ನಿಸ್ಬೋದು. ಅದಕ್ಕಾಗಿ ಶ್ರೀಮಾತೆಯವರು ಹೇಳ್ತಾರೆ, ನಾನು ತಗೊಳ್ಳಲ್ಲ, ನನ್ನ ಪರವಾಗಿ ರಾಧಿ ತಗೊಳ್ಳಿ ಅಂತ ಹೇಳ್ತಾರೆ. ಶ್ರೀಮಾತೆಯವರು ಹಾಗೆ ಹೇಳಿದ್ದೇನೋ ಸರಿ, ಆದರೆ ಮರುಕ್ಷಣ ಶ್ರೀಮಾತೆಯವರ ಎದೆ ಜೋರಾಗಿ ಹೊಡ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ರಾಧಿ ಇನ್ನೂ ಚಿಕ್ಕ ಹುಡುಗಿ.
ಚಿಕ್ಕ ಹುಡುಗಿ ಅಂತ ಹೇಳಿದ್ರೆ ಅವರಲ್ಲಿ ಲೋಭ ಸರಿಯಾಗಿರುತ್ತೆ. ಅಷ್ಟಕ್ಕೂ ಹುಚ್ಚಿ ಸುರಬಾಲೆಯ ಹುಚ್ಚಿ ಮಗಳು ರಾಧಿ. ಇವಳು ಏನಾದರೂ ನನಗೆ ಆ ಆಭರಣ ಬೇಕು, ಈ ಆಭರಣ ಬೇಕು ಅಂತ ಎಲ್ಲ ಬಾಚ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಯಾರಿಗೆ ಅಪಮಾನ? ಶ್ರೀಮಾತೆಯವರಿಗಲ್ವಾ? ಅದಕ್ಕೆ ಶ್ರೀಮಾತೆಯವರು ತಕ್ಷಣ ಮನಸ್ಸಿನಲ್ಲಿ ಆಳದಿಂದ ಪ್ರಾರ್ಥಿಸಿಕೊಳ್ತಾರೆ, ಪ್ರಭು ರಾಧಿಯ ಮನಸ್ಸಿನಲ್ಲಿ ದುರಾಶೆ ಏಳದಿರಲಿ ಅಂತ. ನೋಡಿ, ನಮಗಾಗಿ ಅಷ್ಟೇ ಅಲ್ಲ, ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡಿದ್ರು ಅದು ಕೆಲಸ ಮಾಡುತ್ತೆ. ನಮಗಾಗಿ ಅಷ್ಟೇ ಅಲ್ಲ, ಇನ್ನೊಬ್ಬರ ಒಳ್ಳೆಯದಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದ್ರು ಅದು ಬಹಳ ಕೆಲಸ ಮಾಡುತ್ತೆ. ಶ್ರೀಮಾತೆಯವರು ಹೀಗೆ ಪ್ರಾರ್ಥಿಸಿಕೊಳ್ಳಲಿಕ್ಕಿಲ್ಲ. ರಾಧಿ ಎಲ್ಲಾ ಆಭರಣಗಳನ್ನು ನೋಡಿದ್ಲು, ಒಂದನ್ನು ಹಿಂದೆ ಮುಂದೆ ತಿರುಗಿಸಿ ನೋಡಿದ್ಲು. ಅವಳು ಹೇಳಿದ್ಲು, ನನ್ಗೆ ಇದ್ಯಾವುದೋ ಬೇಡ, ನನ್ನ ಪೆನ್ಸಿಲ್ ಕಳೆದೋಗಿದೆ, ನನ್ ಪೆನ್ಸಿಲ್ ಬೇಕು ಅಂತ ಹೇಳ್ಬಿಟ್ಲು. ಸದ್ಯ ಶ್ರೀಮಾತೆಯವರಿಗೆ ತುಂಬಾ ನೆಮ್ಮದಿ ಆಗೋಯ್ತು, ಸಮಾಧಾನ ಆಯ್ತು. ಹೀಗೆ ಪ್ರಾರ್ಥನೆಯ ಮೂಲಕ ಅತ್ಯಂತ ಕಠಿಣವಾದ ಸಂದರ್ಭದಲ್ಲಿ ಆ ಕ್ಷಣವನ್ನು ಹೇಗೆ ಹ್ಯಾಂಡಲ್ ಮಾಡುವುದು? ಪ್ರಾರ್ಥನೆಯ ಮೂಲಕ ನಾವು ಅದನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು. ಶ್ರೀಮಾತೆಯವರು ಪ್ರತಿದಿನ ಬೆಳಗ್ಗೆ ಪೂಜೆ ಮುಗಿದ ಮೇಲೆ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಿದ್ರಂತೆ. ಪ್ರಭು ಎಲ್ಲರೂ ಕಷ್ಟಗಳಿಂದ ಪಾರಾಗಿ ತುಮಿ ಮಾ ಜಯ ಜಗತಾರಿಣಿ ಭವ ಭಯಹಾರಿಣಿ ಜಯ ಜಗತಾರಿಣಿ ಭವ ಭಯಹಾರಿಣಿ ದುರ್ಗತಿ ನಿವಾರಿಣಿ ಮಾ ದುರ್ಗತಿ ನಿವಾರಿಣಿ ಮಾ ಸಿದ್ಧಿ ಪ್ರದಾಯಿನಿ ಮುಕ್ತಿದಾಯಿನಿ ಸಿದ್ಧಿ ಪ್ರದಾಯಿನಿ ಮುಕ್ತಿದಾಯಿನಿ ಸಿದ್ಧಿ ಪ್ರದಾಯಿನಿ ಮುಕ್ತಿದಾಯಿನಿ ಸಿದ್ಧಿ ಪ್ರದಾಯಿನಿ ಮುಕ್ತಿದಾಯಿನಿ ಜೀವಗತಿದಾಯಿನಿ ಮಾ ಜೀವಗತಿದಾಯಿನಿ ಮಾ ಜೀವಗತಿದಾಯಿನಿ ಮಾ ಜೀವಗತಿದಾಯಿನಿ ಮಾ ನಿಖಿಲ ಜಗತ ಮಾತಾ ಜೀವ ಕಲ್ಯಾಣ ರಥ ನಿಖಿಲ ಜಗತ ಮಾತಾ ಜೀವ ಕಲ್ಯಾಣ ರಥ ಲಜ್ಜಾ ಪಟಾವೃತ ಮಾ ಲಜ್ಜಾ ಪಟಾವೃತ ಮಾ ದುರ್ಜನ ಸಜ್ಜನ ಸಂತನ ಗಣನ ದುರ್ಜನ ಸಜ್ಜನ ಸಂತನ ಗಣನ ದುರ್ಜನ ಸಜ್ಜನ ಸಂತನ ಗಣನ ದುರ್ಜನ ಸಜ್ಜನ ಸಂತನ ಗಣನ ಪಾಲನಕಾರಿಣಿ ಮಾ ಪಾಲನಕಾರಿಣಿ ಮಾ ಪಾಲನಕಾರಿಣಿ ಮಾ ಪಾಲನಕಾರಿಣಿ ಮಾ ಯಶೋಧರ ವಿಷ್ಣು ಪ್ರಿಯ ಮಾ ಯುಗ ದೇವ ವಂದಿತಾ ಸುರನರ ಸೇವಿತಾ ಯುಗ ಜಯ ಜಯ ಜನನಿ ಜಯ ಶ್ರೀ ಶಾರದಾ ಮಣಿ ಜಯ ಜಯ ಜನನಿ ಜಯ ಶ್ರೀ ಶಾರದಾ ಮಣಿ ಕರುಣಾ ರೂಪಿಣಿ ಜಯ ಮಾ ಕರುಣಾರೂಪಿಣಿ ಜಯ ಮಾ ಕರುಣಾ ರೂಪಿಣಿ ಜಯ ಮಾ ಕರುಣಾರೂಪಿಣಿ 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 ಜಯ ಮಾ ಕರು
ಕರುಣರೂಪಿಣಿ ಜಯ ಮಾ ಕರ ಕರೆಯಿದಂದೆನದೆ ಓಡಿ ಬಾರಮ್ಮ. ಬಾರಮ್ಮ ಓಡಿ ಬಾರಮ್ಮ. ಬಾರಮ್ಮ ಪಲ್ಲವಿ ಪಟ್ಟಿಗೆ ಹೇಳಿ ಆಮೇಲೆ ಲೈನ್ಗಳನ್ನ ಹೇಳ್ಕೊಡ್ತೇನೆ. ಅಮ್ಮ ಎಂದು ಕರೆಯುತ್ತೀಹೆ ನಮ್ಮ ಬಾರಮ್ಮ ಓಡಿ ಬಾರಮ್ಮ. ಯಾರ ದೋಷಗಳೆಷ್ಟು ನನಗೇಕೆ ಬೇಕು? ದೋಷಗಳೆಷ್ಟು ನನಗೇಕೆ ಬೇಕೋ ನನ್ನ ದೋಷವದೇತೆ ನೇಸಲಬೇಕು. ದೋಷವತಿದ್ದೆ ನೀ ಸಲಹಬೇಕು ಅಮ್ಮ ಎಂದು ಕರೆಯುತ್ತೀಹೆ ನಮ್ಮ ಕರ ಕರೆಯಿದೆಂದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ. ಪಾಪಿಗಳನ್ನು ಧರಿಪ ನೀ ದಯಾ ಸಿಂಧು. ಪಾಪಿಗಳನ್ನು ಧರಿಪ ನೀ ದಯಾ ಸಿಂಧು ನೀಡನಗೆ ಕರುಣೆ ಕೃಪೆಯ ಬಿಂದು. ನೀಡನಗೆ ಕರುಣೆ ಆ ಕೃಪೆಯ ಬಿಂದು. ಅಮ್ಮ ವಾತ್ಸಲ್ಯ ಸುದೆಯು ಸಲಾರೆಯ ನೀನು ಅಮ್ಮ ಎಂದು ಕರೆಯುತ್ತೀಹೆ ನಮ್ಮ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು. ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು. ಎನ್ನರು ಬಂದಿರದೆ ನಿತ್ಯ ನಲಿದಾಡು. ಮಂದಿರದೆ ನಿತ್ಯ ನಲಿದಾಡು.